ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಮಿಶ್ರ ರಾಹುವೇ ಕೇತುವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕರ್ಕಾಟಕ ರಾಶಿ ಮೇ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಕಟಕ ರಾಶಿಯವರ ಮೇಲೆ ಗ್ರಹಗಳು ಮತ್ತು ನಕ್ಷತ್ರಗಳು ಏನು ಫಲಾನುಫಲ ಕೊಡ್ತಾರೆ ಈ ಎಲ್ಲ ವಿಚಾರ ತಿಳಿಸೋಕ್ಕಿಂತ ಮೊದಲು 1 ಮೇ 2025 ಕಾರ್ಮಿಕರ ದಿನಾಚರಣೆ, 2 ಮೇ 2025 ಶ್ರೀ ಶಂಕರಾಚಾರ್ಯರ ಜಯಂತಿ. ಆಗ ಕಟಕ ರಾಶಿಯವರಿಗೆ ಗುರು ಬಲ ಇರಲ್ಲ. ಯಾಕೆ ಅಂದ್ರೆ 14 ಮೇ 2025 ನಿಮಗಿದ್ದಂತಹ ಗುರು ಲಾಭಸ್ಥಾನದಿಂದ ವ್ಯಯಭಾವಕ್ಕೆ ಸಂಚಾರ ಆಗ್ಬಿಡ್ತಾನೆ, ಗುರುಬಲ ಹೊರಟೋಗುತ್ತೆ. ಹಾಗಾದ್ರೆ ಒಂದು ತಿಂಗಳ ಭವಿಷ್ಯದಲ್ಲಿ ಬರೀ ಗುರು ಒಬ್ನೇನಾ? ನವಗ್ರಹಗಳಲ್ಲಿ ಇನ್ನು ಯಾವ ಗ್ರಹಗಳು ಶುಭ ಫಲ ಕೊಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಯಾಕೆಂದ್ರೆ ಗುರು ಒಂದು ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ, ದೀರ್ಘಾವಧಿ ಫಲ ಕೊಡುವಂತಹ ಗ್ರಹಗಳು ಗುರು, ರಾಹು, ಕೇತು ಮತ್ತೆ ಶನಿದೇವರು. ಹಾಗಾದ್ರೆ ನಿಮಗೆ ಅಷ್ಟಮ ಶನಿ ಕಾಟ ಇಲ್ಲ, ಆದ್ರೆ ಶನಿ ಮಹಾತ್ಮ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾನೆ, ಅಲ್ಲೂ ಕೂಡ ನೆಗೆಟಿವ್ ಎಫೆಕ್ಟ್ ಅನ್ನೇ ಕೊಡ್ತಾನೆ. ಗುರು ಬಲ ಕೂಡ ಹೊರಟೋಗುತ್ತೆ ಕಟಕ ರಾಶಿಯವರಿಗೆ. ನಮ್ಗಿನ್ ಕಟಕ ರಾಶಿಯವರಿಗೆ ಕೆಟ್ಟದೇ ಹೇಳ್ಬೇಕು ಅಂತೇನಿಲ್ಲ, ನಿಮಗೆ ಒಳ್ಳೇದೇ ಆಗ್ಬೇಕು. ಯಾವ ಗ್ರಹಗಳು ಒಳ್ಳೆದ ಮಾಡ್ತಾರೆ ಅನ್ನೋದನ್ನ ಈ ತಿಂಗಳು ನಾನು ನಿಮ್ಗೆ ಹೇಳ್ತೀನಿ. ರಾಹು ಕೇತುಗಳು ಕೂಡ ರಾಶಿ ಪರಿವರ್ತನೆ ಆಗ್ತಾರೆ. 18 ಮೇ 2025 ರಾಹು ಪೂರ್ವಭಾದ ನಕ್ಷತ್ರ ಕುಂಭರಾಶಿಗೆ, ಕೇತು ಉತ್ತರ ಪಾಲ್ಗುಣಿ ಅಥವಾ ಉತ್ತರಾ ನಕ್ಷತ್ರ ಸಿಂಹ ರಾಶಿಗೆ ಸಾಯಂಕಾಲ 5:08 ರಾಹು ಕೇತುಗಳು ಕೂಡ ಅಪ್ರದಕ್ಷಿಣಾಕಾರದಲ್ಲಿ ಸಂಚಾರ ಆಗುವಂತಹ ಗ್ರಹಗಳು ಕೂಡ ರಾಶಿ ಪರಿವರ್ತನೆ ಆಗ್ಬಿಡ್ತಾರೆ ಈ ತಿಂಗಳು. ಮೇಜರ್ ಪ್ಲಾನೆಟ್ಸ್ ಗುರು ಮತ್ತೆ ರಾಹು ಕೇತುಗಳು ರಾಶಿ ಪರಿವರ್ತನೆ ಆಗ್ತಾರೆ. ಆಮೇಲೆ 6/5/2025 ಬುಧ ರಾಶಿ ಪರಿವರ್ತನೆ. ಬುಧ ಮೀನ ರಾಶಿಯಿಂದ ಮೇಷ ರಾಶಿಗೆ. 14/5/2025 ಸೂರ್ಯ ಕೂಡ ಮೇಷ ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಹಾಗಾದ್ರೆ ಕಟಕ ರಾಶಿಯವರಿಗೆ ಗುರುಬಲ ಇರಲ್ಲ, ಬುಧ ಬಲ ಇರುತ್ತೆ. ಬುಧ ನಿಮಗೆ ಅತ್ಯಂತ ಒಳ್ಳೆ ಫಲವನ್ನ ಕೊಡ್ತಾನೆ, ಆದ್ರೆ ಶಾರ್ಟ್ ಟರ್ಮ್ ಇರುತ್ತೆ. ಬುಧ ದಶಮ ಭಾವದಲ್ಲಿ ಏನು ಫಲವನ್ನ ಕೊಡ್ತಾನೆ ಅಂದಾಗ ನಿಮಗೆ ಗೌರವ, ಉದ್ಯೋಗದಲ್ಲಿ ಗೌರವ, ಸ್ಥಾನಮಾನಗಳು, ನೀವು ಓದಿದಂತಹ ವಿದ್ಯೆಯಿಂದ ನಿಮಗೆ ರೆಸ್ಪೆಕ್ಟ್, ಧನಲಾಭ, ಸುಂದರ ಸ್ತ್ರೀ ಜೊತೆ ಸಂತೋಷ ಪಡುವುದು, ಭೋಗಿಸುವುದು, ಅವಳ ಆಸ್ತಿಯನ್ನ ಪಡೆಯುವ ಯೋಗ ಉಂಟಾಗುತ್ತೆ. ಮಾನಸಿಕವಾಗಿ ಸಂತೋಷ, ಆಸ್ತಿ ಲಾಭ, ಸಾಮಾಜಿಕ ಕಲ್ಯಾಣ ಕಾರ್ಯಗಳನ್ನ ಮಾಡ್ತೀರಿ, ಹೊಗಳಿಸ್ಕೊಳ್ತೀರಿ, ಆಧ್ಯಾತ್ಮಿಕ ನಿಯಮಗಳನ್ನ ಅನುಸರಿಸ್ತೀರಿ. ಇದೆಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ, ಸೆಂಟರ್ಗಳು, ಆಶ್ರಮಗಳು ಸೇವೆ ಮಾಡ್ತೀರಿ, ಸಂಪ್ರದಾಯಗಳಿಗೆ ಗೌರವನ ಕೊಡ್ತೀರಿ, ಮನೆತನದ ಸಂಪ್ರದಾಯಗಳನ್ನ ನೀವು ಪಾಲಿಸ್ತೀರಿ, ಹೊಸ ಕಾರ್ಯಗಳು ಕಾರ್ಯಗತ ಮಾಡುವಲ್ಲಿ ಉತ್ತಮ ಕಾಲ, ಶತ್ರುಗಳಿಂದನೂ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ, ಸಮರ್ಥರಾಗಿರ್ತೀರಿ. ಯಾರು ಕಾರ್ಯಪಾಲಕ ತಂತ್ರಜ್ಞಾನ, ಯಾರು ಟೆಕ್ನಾಲಜಿ, BE ಡಿಪ್ಲೊಮೊ, ಅದರಲ್ಲೂ ಸಿವಿಲ್ ಇಂಜಿನಿಯರಿಂಗ್ ಮಾಡಿದಿರಿ, ನಿಮ್ಗೆಲ್ಲಾ ರೀತಿಯ ಅಭಿವೃದ್ಧಿ ಆಗುತ್ತೆ. ಸಕಲ ರೀತಿಯಲ್ಲೂ ಸುಖವನ್ನ ಪಡ್ತೀರಿ. ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೂ ಮತ್ತೆ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಸ್ಯಾಮ್ಸಂಗ್ ಮೊಬೈಲ್ ಇರ್ಬೋದು, ಇನ್ನ ಆಪಲ್ ಕಂಪ್ನಿಗಳಿರ್ಬೋದು, ಈ ತರ ಎಲ್ಲ ಕಮ್ಯುನಿಕೇಶನ್ ಕಾಲಿಂಗ್ ಇಂಡಸ್ಟ್ರೀಸ್ ಇರ್ಬೋದು, ಇದರಲ್ಲೆಲ್ಲ ಅಭಿವೃದ್ಧಿಯನ್ನ ಈ ಮೇ ತಿಂಗಳಲ್ಲಿ ನೀವು ಫಾರಿನ್ ಅಲ್ಲಿ ಇದ್ರೂ ಕೂಡ ಒಳ್ಳೆ ಧನಲಾಭವನ್ನ ಮಾಡ್ತೀರಿ, ಗೌರವವನ್ನ ಪಡಿತೀರಿ. US ನಲ್ಲಿ ಇರ್ಬೋದು, UK ನಲ್ಲಿ ಇರ್ಬೋದು, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಗಲ್ಫ್ ಕಂಟ್ರಿಲಿ ಕೆಲಸ ಮಾಡ್ತಾ ಇರ್ಬೋದು, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಬುಧ ಕೇತು ಒಂದೇ ದಿಕ್ಕು, ಪೂರ್ವ ದಿಕ್ಕು ಶತ್ರು ಕ್ಷೇತ್ರ ಆಗಿದ್ರು ಕೂಡ ಬುಧ ಕೇತು ಒಂದಾಗ ಏನಾಗುತ್ತೆ? ಕೀರ್ತಿ ಯೋಗ. ಯಾವ್ದ್ರಲ್ಲಿ ಕೀರ್ತಿ? ಜನಗಳಿಂದ ನಿಮಗೆ ಕೀರ್ತಿ. ತಾವು ಓದಿರುವಂತ ವಿದ್ಯೆಯಿಂದ ನಿಮಗೆ ಕೀರ್ತಿ ಪ್ರಾಪ್ತಿ,
ತಾವು ಮಾಡುವಂತಹ ಉದ್ಯೋಗದಿಂದ ನಿಮಗೆ ಕೀರ್ತಿ, ಸನ್ಮಾನಗಳು, ಪ್ರಮೋಷನ್ ಇವೆಲ್ಲ ಸಿಗುವಂತಹ ಕಾಲ ಕರ್ಕಾಟಕ ರಾಶಿ ಜಾತಕರಿಗೆ ಮೇ 2025. ನೋಡಿ, ಗುರುಬಲ ಹೊರಟೋಗುತ್ತೆ, ಆದ್ರೂ ಕೂಡ ಒಳ್ಳೇದಾಗುತ್ತೆ. ಬುಧ ಒಳ್ಳೆ ಫಲವನ್ನ ನಿಮ್ಗೆ ಕೊಟ್ಬಿಡ್ತಾನೆ. ಹಾಗಾದ್ರೆ ಶುಕ್ರ ಎಷ್ಟನೇ ಮನೆ ಅಧಿಪತಿ? ಬುಧ ವ್ಯಯಾಧಿಪತಿ, ತೃತೀಯಾಧಿಪತಿಯಾಗಿ ದಶಮ ಭಾವ. ಯಾರ್ಯಾರು ಕಮ್ಯುನಿಕೇಶನ್ ಇಂಡಸ್ಟ್ರಿ, ನೆರೆಹೊರೆಯವರಿಂದ ನಿಮಗೆ ಸಹಾಯ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಂದ ಲಾಭ, ಜಿಮ್ ನಡೆಸೋರಿಗೆ ಲಾಭ, ಇದೆಲ್ಲ ಬುಧ ಒಳ್ಳೆ ಫಲವನ್ನ ಕೊಡ್ತಾನೆ. ಶುಕ್ರ ಚತುರ್ಥಾಧಿಪತಿಯಾಗಿ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಶುಕ್ರ ನಿಮಗೆ ಲಾಭಾಧಿಪತಿಯಾಗಿ ಭಾಗ್ಯ ಭಾವದಲ್ಲಿ ಸಂಚಾರ. ಲೆಕ್ಚರರ್ಸ್ ಗಳಿಗೆಲ್ಲ ಭಾಗ್ಯ, ಅದೃಷ್ಟ, ಟೀಚರ್ಸ್ ಗಳಿಗೆ, ಪುರೋಹಿತರುಗಳಿಗೆ, ಆಮೇಲೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರಿಗೆ ತಾಯಿಯಿಂದ ಲಾಭ, ನಿಮ್ಮ ತಾಯಿ ತಂದೆಯಿಂದ ನಿಮಗೆ ಅನುಕೂಲಗಳು ಅಥವಾ ನಿಮ್ಮ ಅದೃಷ್ಟ ಅನ್ನೋದು ಬದಲಾವಣೆಯಾಗುವಂತಹ ಸಮಯ ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳಲ್ಲಿ ಕಂಡು ಬರ್ತಾ ಇದೆ. ಶುಕ್ರ ಉಚ್ಚನಾಗ್ಬಿಟ್ಟಿರ್ತಾನೆ ಅಂದ್ರೆ ಅತ್ಯಂತ ಪವರ್ಫುಲ್ ಆಗಿದ್ದಾನೆ ಅಂತ ಅರ್ಥ ಕರ್ಕಾಟಕ ರಾಶಿ ಜಾತಕರಿಗೆ. ಆದ್ರೆ ಶನಿ ಜೊತೆಯಲ್ಲಿರೋದ್ರಿಂದ ನಿಧಾನ ಆದ್ರೂ ಕೂಡ ಶುಕ್ರ ಫಲವನ್ನ ಕೊಡ್ತಾನೆ. ನಿಮಗೆ ಹೆಸರು ತಂದು ಕೊಡ್ತಾನೆ, ಗೌರವಗಳು ತಂದು ಕೊಡ್ತಾನೆ, ಅಭಿವೃದ್ಧಿಯನ್ನ ತಂದು ಕೊಡ್ತಾನೆ, ದೈವ ಶಕ್ತಿ ಹೆಚ್ಚಾಗತ್ತೆ, ದೇವರ ಮೇಲಿರುವಂತಹ ನಂಬಿಕೆ ನಿಮಗೆ ಹೆಚ್ಚಾಗತ್ತೆ, ಗುಪ್ತ ಸ್ಥಳಗಳು, ತೀರ್ಥ ಕ್ಷೇತ್ರಗಳ ದರ್ಶನವನ್ನ ಮಾಡ್ತೀರಿ. ನಿಮಗೂ ನಿಮ್ಮ ತಂದೆಗೂ ಉತ್ತಮ ಕಾಲ, ವಿದೇಶ ಪ್ರಯಾಣ, ಪರಸ್ಥಳಕ್ಕೆ ಹೋಗುವ ಅವಕಾಶಗಳು. ಇಂಡಿಯಾದಲ್ಲಿರ್ತೀರಾ, ಗುರುಜಿ US ಗೆ ಹೋಗ್ಬೇಕು, ಅವಕಾಶ ಸಿಗುತ್ತಾ? ಈ ಟೈಮಲ್ಲಿ ಸಿಗುವಂತ ಸಾಧ್ಯತೆ. ಇನ್ನು ಕೆಲವರು ಅಮೆರಿಕ ಎಲ್ಲೆಲ್ಲೋ ಕೆಲಸಗಳು ಮಾಡ್ತಾ ಇರ್ತಾರೆ, ಇಂಡಿಯಾಗೆ ಬರುವಂತದ್ದು ಅಥವಾ ಇಂಡಿಯಾದಿಂದ ವಿದೇಶಕ್ಕೆ ಪ್ರಯಾಣ ಮಾಡೋದು, ದುಬೈ ಇರ್ಬೋದು, ಯಾವುದೇ ದೇಶ ಆಗಿರ್ಬೋದು, ಪರಸ್ಥಳ, ತಾನು ಹುಟ್ಟಿದಂತ ಜನ್ಮ ಸ್ಥಳವನ್ನ ಬಿಡುವಂತಹ ಅಥವಾ ಬೇರೆ ಕಡೆ ಪ್ರದೇಶಗಳಿಗೆ ಕೆಲಸ ಕಾರ್ಯಗಳಿಗಾಗಿ ಹೋಗುವಂತಹ ಸಾಧ್ಯತೆಗಳು ಕೂಡ ಕರ್ಕಾಟಕ ರಾಶಿ ಜಾತಕರಿಗೆ ಕಂಡು ಬರುತ್ತೆ. ಗುರು ಫಲ ಏನ್ ಪ್ರಾಪ್ತಿಯಾಗುತ್ತೆ ಅದು ಸಪರೇಟ್ ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ದೀರ್ಘಾವಧಿ ಕೊಡುವಂತಹ ಫಲಗಳು, ಗುರು ದೃಷ್ಟಿ ಏನಾಗುತ್ತೆ ಇದೆಲ್ಲನೂ ಕೂಡ ವ್ಯಯಭಾವದಲ್ಲಿ ಗುರು ಇರೋದ್ರಿಂದ ಯಾವ ರೀತಿ ನಿಮಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾನು ಸಪರೇಟ್ ಗುರು ಸಂಚಾರ ಫಲ ಅನ್ನೋದು ಸಪರೇಟ್ ಪ್ಲೇ ಲಿಸ್ಟ್ ಮಾಡ್ತೀನಿ. ಆಮೇಲೆ ರಾಹು ಕೇತುಗಳು ಕೂಡ ನಿಮಗೆ ಅಷ್ಟಮ ರಾಹು ಸಂಚಾರ, ಅದು ಕೂಡ ಶುಭ ಫಲ ಕೊಡಲ್ಲ. ದೊಡ್ಡ ದೊಡ್ಡ ರಸ್ತೆಗಳಲ್ಲಿ ಅಪಘಾತಗಳಾಗುವಂಥದ್ದು, ಫುಡ್ ಪಾಯ್ಸನ್ ಇಂದ ಅಪಘಾತಗಳಾಗುವಂಥದ್ದು, ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರೆ ಅಲ್ಲಿ ಏನೋ ಅವ್ರು ತೊಂದರೆ ಮಾಡಿ ನಿಮಗೆ ಲಾಸ್ ಆಗುವಂಥದ್ದು, ಈ ತರ ಏನಾದ್ರೂ ಒಂದು ಸಮಸ್ಯೆಗಳಾಗತ್ತೆ. ಅದನ್ನೆಲ್ಲ ನಾನು ಸಪ್ರೇಟ್ ರಾಹು ಕೇತುಗಳದು ಮತ್ತೆ ಗುರುದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನಾನೀಗ ತಿಂಗಳ ಭವಿಷ್ಯ ಮೇ ತಿಂಗಳಲ್ಲಿ ನಿಮಗೆ ಶುಭ ಫಲ ಕೊಡುವಂತಹ ಗ್ರಹಗಳನ್ನ ನೋಡಿ ನಿಮಗೆ ಫಲಾನುಫಲವನ್ನ ಕೂಡ ಸೂಚನೆ ಮಾಡಿದ್ದೀನಿ. ಪ್ರಿಯ ವೀಕ್ಷಕರೇ, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಲ್ಲಿರೋಗೆ ಬೆಳಕನ್ನ ತೋರಿಸುವಂತದೇ ಜ್ಯೋತಿಷ್ಯ ಶಾಸ್ತ್ರ, ವೇದದ ಅಂಗವೇ ಜ್ಯೋತಿಷ್ಯ ಶಾಸ್ತ್ರ. ಒಂದು ನಿಮಿಷ ನಿಮ್ಮ ಇಷ್ಟ ದೇವ್ರನ್ನ ಪ್ರಾರ್ಥನೆ ಮಾಡಿ, ನಿಮಗೆ ಒಳ್ಳೇದಾಗ್ಲಿ, ಶುಭ ಆಗ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆ ಸುಖ, ಶಾಂತಿ, ಉತ್ತಮ ಆರೋಗ್ಯ, ನಿಮ್ಮ ಜೀವನ ಮಂಗಳ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.